ಪಾಕಿಸ್ತಾನ ಪರವಾದ ಅಜೆಂಡಾವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ತಿದ್ದಾನೆ ಅನ್ನೋ ಕಾರಣಕ್ಕೆ ಭಾರತದಲ್ಲಿ ಅವರ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡುವ ಪ್ರಕ್ರಿಯೆ ನಿನ್ನೆಯಿಂದ ಚುರುಕು ಪಡೆದಿದೆ. ಇದರ ಭಾಗವಾಗಿ ಅರ್ಷದ್ ನದೀಮ್ ಇನ್ಸ್ಟಾಗ್ರಾಂ ಖಾತೆಯನ್ನ ಕೂಡ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನ ಮೂಲದ ಆಟಗಾರನ ಅಕೌಂಟ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಸಿನಿತಾರೆಯರ ಬಳಿಕ ಇದೀಗ ಆಟಗಾರರಿಗೂ ಕೂಡ ಭಾರತದ ಬಿಸಿ ತಟ್ಟಿದೆ. ಜಾವ್ಲಿನ್ ಆಟಗಾರ ನದೀಮ್ ಖಾತೆಗೆ ನಿರ್ಬಂಧ ವಿಧಿಸಲಾಗಿದೆ. ಭಾರತದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಈತನ ಇನ್ಸ್ಟಾಗ್ರಾಂ ಅಕೌಂಟ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಭಾರತದ ಉದ್ದಗಲಕ್ಕೂ ಕೂಡ ಇರುವ ಗಡಿ ಭಾಗಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ಆದರೂ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಸಿದ್ಧತೆಗಳು ಬಿರುಸಿನಿಂದ ನಡೀತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಟೆರರಿಸ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸಮುದ್ರದಲ್ಲಿ ನೌಕಾಸೇನೆ ಮೆಗಾ ಸಮರಾಭ್ಯಾಸ ನಡೆಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೇವಿ ಯುದ್ಧಾಭ್ಯಾಸ 10 ನಾಟಿಕಲ್ ಮೈಲ್ ವರೆಗೆ ಮೀನುಗಾರಿಕೆ ನಡೆಸೋದು ಬೇಡ ಅಂತ ಹೇಳಿ ನೌಕಾಪಡೆ ಸ್ಥಳೀಯ ಮೀನುಗಾರರಿಗೆ ತಿಳಿಸಿದೆ. ಯುದ್ಧಾಭ್ಯಾಸ ಸ್ಥಳದಿಂದ 10 ನಾಟಿಕಲ್ ದೂರ ಮೀನುಗಾರಿಕೆ ನಡೆಸದಂತೆ ಕರಾವಳಿ ಕಾವಲು ಪಡೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ತೀವ್ರ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲೂ ಕೂಡ ಸಂಬಂಧಪಟ್ಟ ಭದ್ರತಾ ಇಲಾಖೆಯಿಂದ ಕಟ್ಟೆಚ್ಚರನ್ನು ಕೂಡ ವಹಿಸಲಾಗಿದೆ. ಇಲ್ಲಿ 2 ದಿನಗಳ ಕಾಲ ನೌಕಾನೆಲೆಯಿಂದ ಸಮರಾಭ್ಯಾಸ ನಡೆದಿದೆ. ಹೀಗಾಗಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ನಾನೀಗ ಕಾರವಾರದ ಕಡಲ ತೀರದ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಸಂಬಂಧಪಟ್ಟ ಕೋಸ್ಟ್ ಗಾರ್ಡ್ ಅವರ ಒಂದು ಬೋಟ್ಗಳು ಕೂಡ ಪೆಟ್ರೋಲಿಂಗ್ ನಡೆಸಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾನೆಲೆಯಿಂದ ಅಂದ್ರೆ ನೌಕಾಪಡೆಯ ಸಿಬ್ಬಂದಿಗಳಿಂದ ಸಮರಾಭ್ಯಾಸ ಕೂಡ ನಡೀತಾ ಇದೆ. ಹೀಗಾಗಿ ಸ್ಥಳೀಯ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಮರಾಭ್ಯಾಸದ ಸಂದರ್ಭದಲ್ಲಿ ಸುಮಾರು 10 ನಾಟಿಕಲ್ ಮೈಲು ದೂರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಯನ್ನು ನಡೆಸಬಾರದು, ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿರುವಂತದ್ದು. ಒಟ್ಟಿನಲ್ಲಿ ಕಾಶ್ಮೀರದ ಪಹಲ್ಗಾಮ್ನ ಘಟನೆಯ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ನೋಡ್ತಾ ಇರಬಹುದು ಕಾರವಾರದ ಬಂದರು ಪ್ರದೇಶದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗಳಿಂದ ಸಮರಾಭ್ಯಾಸ ನಡೀತಾ ಇದೆ. ಆಯಾ ಸಂದರ್ಭದಲ್ಲಿ ಕೂಡ ನೌಕಾನೆಲೆಯವರು ಕೂಡ ಕೆಲವೊಂದು ದ್ವೀಪ ಪ್ರದೇಶದ ಸುತ್ತಮುತ್ತಲೂ ಕೂಡ ಸಮರಾಭ್ಯಾಸವನ್ನ ನಡೆಸುತ್ತಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಎಲ್ಲೆಡೆ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಕೂಡ ಪಡೆಗಳು ಕೂಡ ಎಚ್ಚರದಿಂದ ಇರುವಂತೆ ಕೂಡ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೆಡೆ ಕೂಡ ಭದ್ರತಾ ಸಿಬ್ಬಂದಿಗಳು ಅಂದ್ರೆ ನೌಕಾಪಡೆ ಆಗಿರಬಹುದು, ಕೋಸ್ಟ್ ಗಾರ್ಡ್ ಆಗಿರಬಹುದು, ಕರಾವಳಿ ಕಾವಲು ಪಡೆ ಆಗಿರಬಹುದು, ಎಲ್ಲರೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪಾಕಿಸ್ತಾನ ಪರವಾದ ಅಜೆಂಡಾವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ತಿದ್ದಾನೆ ಅನ್ನೋ ಕಾರಣಕ್ಕೆ ಭಾರತದಲ್ಲಿ ಅವರ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡುವ ಪ್ರಕ್ರಿಯೆ ನಿನ್ನೆಯಿಂದ ಚುರುಕು ಪಡೆದಿದೆ. ಇದರ ಭಾಗವಾಗಿ ಅರ್ಷದ್ ನದೀಮ್ ಇನ್ಸ್ಟಾಗ್ರಾಂ ಖಾತೆಯನ್ನ ಕೂಡ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನ ಮೂಲದ ಆಟಗಾರನ ಅಕೌಂಟ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಸಿನಿತಾರೆಯರ ಬಳಿಕ ಇದೀಗ ಆಟಗಾರರಿಗೂ ಕೂಡ ಭಾರತದ ಬಿಸಿ ತಟ್ಟಿದೆ. ಜಾವ್ಲಿನ್ ಆಟಗಾರ ನದೀಮ್ ಖಾತೆಗೆ ನಿರ್ಬಂಧ ವಿಧಿಸಲಾಗಿದೆ. ಭಾರತದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಈತನ ಇನ್ಸ್ಟಾಗ್ರಾಂ ಅಕೌಂಟ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಭಾರತದ ಉದ್ದಗಲಕ್ಕೂ ಕೂಡ ಇರುವ ಗಡಿ ಭಾಗಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ಆದರೂ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಸಿದ್ಧತೆಗಳು ಬಿರುಸಿನಿಂದ ನಡೀತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಟೆರರಿಸ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸಮುದ್ರದಲ್ಲಿ ನೌಕಾಸೇನೆ ಮೆಗಾ ಸಮರಾಭ್ಯಾಸ ನಡೆಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೇವಿ ಯುದ್ಧಾಭ್ಯಾಸ 10 ನಾಟಿಕಲ್ ಮೈಲ್ ವರೆಗೆ ಮೀನುಗಾರಿಕೆ ನಡೆಸೋದು ಬೇಡ ಅಂತ ಹೇಳಿ ನೌಕಾಪಡೆ ಸ್ಥಳೀಯ ಮೀನುಗಾರರಿಗೆ ತಿಳಿಸಿದೆ. ಯುದ್ಧಾಭ್ಯಾಸ ಸ್ಥಳದಿಂದ 10 ನಾಟಿಕಲ್ ದೂರ ಮೀನುಗಾರಿಕೆ ನಡೆಸದಂತೆ ಕರಾವಳಿ ಕಾವಲು ಪಡೆ ಸೂಚನೆ ನೀಡಿದೆ. ಪಹಲ್ಗಾಮ್
ಪಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ತೀವ್ರ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲೂ ಕೂಡ ಸಂಬಂಧಪಟ್ಟ ಭದ್ರತಾ ಇಲಾಖೆಯಿಂದ ಕಟ್ಟೆಚ್ಚರನ್ನು ಕೂಡ ವಹಿಸಲಾಗಿದೆ. ಇಲ್ಲಿ 2 ದಿನಗಳ ಕಾಲ ನೌಕಾನೆಲೆಯಿಂದ ಸಮರಾಭ್ಯಾಸ ನಡೆಯುತ್ತಿದೆ. ಹೀಗಾಗಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ನಾನೀಗ ಕಾರವಾರದ ಕಡಲ ತೀರದ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಸಂಬಂಧಪಟ್ಟ ಕೋಸ್ಟ್ ಗಾರ್ಡ್ ಅವರ ಒಂದು ಬೋಟ್ಗಳು ಕೂಡ ಪೆಟ್ರೋಲಿಂಗ್ ನಡೆಸಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾನೆಲೆಯಿಂದ ಅಂದ್ರೆ ನೌಕಾಪಡೆಯ ಸಿಬ್ಬಂದಿಗಳಿಂದ ಸಮರಾಭ್ಯಾಸ ಕೂಡ ನಡೀತಾ ಇದೆ. ಹೀಗಾಗಿ ಸ್ಥಳೀಯ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಮರಾಭ್ಯಾಸದ ಸಂದರ್ಭದಲ್ಲಿ ಸುಮಾರು 10 ನಾಟಿಕಲ್ ಮೈಲು ದೂರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಯನ್ನು ನಡೆಸಬಾರದು, ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿರುವಂತದ್ದು. ಒಟ್ಟಿನಲ್ಲಿ ಕಾಶ್ಮೀರದ ಪೆಹಲ್ಗಾಮ್ನ ಘಟನೆಯ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ನೋಡ್ತಾ ಇರಬಹುದು ಕಾರವಾರದ ಬಂದರು ಪ್ರದೇಶದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗಳಿಂದ ಸಮರಾಭ್ಯಾಸ ನಡೀತಾ ಇದೆ. ಆಯಾ ಸಂದರ್ಭದಲ್ಲಿ ಕೂಡ ನೌಕಾನೆಲೆಯವರು ಕೂಡ ಕೆಲವೊಂದು ದ್ವೀಪ ಪ್ರದೇಶದ ಸುತ್ತಮುತ್ತಲೂ ಕೂಡ ಸಮರಾಭ್ಯಾಸವನ್ನ ನಡೆಸುತ್ತಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಎಲ್ಲೆಡೆ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಕೂಡ ಪಡೆಗಳು ಕೂಡ ಎಚ್ಚರದಿಂದ ಇರುವಂತೆ ಕೂಡ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೆಡೆ ಕೂಡ ಭದ್ರತಾ ಸಿಬ್ಬಂದಿಗಳು ಅಂದ್ರೆ ನೌಕಾಪಡೆ ಆಗಿರಬಹುದು, ಕೋಸ್ಟ್ ಗಾರ್ಡ್ ಆಗಿರಬಹುದು, ಕರಾವಳಿ ಕಾವಲು ಪಡೆ ಆಗಿರಬಹುದು, ಎಲ್ಲರೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ತನ್ನ ಪರವಾದ ಅಜೆಂಡಾವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ತಿದ್ದಾನೆ ಅನ್ನೋ ಕಾರಣಕ್ಕೆ ಭಾರತದಲ್ಲಿ ಅವರ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡುವ ಪ್ರಕ್ರಿಯೆ ನಿನ್ನೆಯಿಂದ ಚುರುಕು ಪಡೆದಿದೆ. ಇದರ ಭಾಗವಾಗಿ ಅರ್ಷದ್ ನದೀಮ್ ಇನ್ಸ್ಟಾಗ್ರಾಂ ಖಾತೆಯನ್ನ ಕೂಡ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನ ಮೂಲದ ಆಟಗಾರನ ಅಕೌಂಟ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಸಿನಿತಾರೆಯರ ಬಳಿಕ ಇದೀಗ ಆಟಗಾರರಿಗೂ ಕೂಡ ಭಾರತದ ಬಿಸಿ ತಟ್ಟಿದೆ. ಜಾವ್ಲಿನ್ ಆಟಗಾರ ನದೀಮ್ ಖಾತೆಗೆ ನಿರ್ಬಂಧ ವಿಧಿಸಲಾಗಿದೆ. ಭಾರತದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಈತನ ಇನ್ಸ್ಟಾಗ್ರಾಂ ಅಕೌಂಟ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಭಾರತದ ಉದ್ದಗಲಕ್ಕೂ ಕೂಡ ಇರುವ ಗಡಿ ಭಾಗಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ಆದರೂ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಸಿದ್ಧತೆಗಳು ಬಿರುಸಿನಿಂದ ನಡೀತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಟೆರರಿಸ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸಮುದ್ರದಲ್ಲಿ ನೌಕಾಸೇನೆ ಮೆಗಾ ಸಮರಾಭ್ಯಾಸ ನಡೆಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೇವಿ ಯುದ್ಧಾಭ್ಯಾಸ 10 ನಾಟಿಕಲ್ ಮೈಲ್ ವರೆಗೆ ಮೀನುಗಾರಿಕೆ ನಡೆಸೋದು ಬೇಡ ಅಂತ ಹೇಳಿ ನೌಕಾಪಡೆ ಸ್ಥಳೀಯ ಮೀನುಗಾರರಿಗೆ ತಿಳಿಸಿದೆ. ಯುದ್ಧಾಭ್ಯಾಸ ಸ್ಥಳದಿಂದ 10 ನಾಟಿಕಲ್ ದೂರ ಮೀನುಗಾರಿಕೆ ನಡೆಸದಂತೆ ಕರಾವಳಿ ಕಾವಲು ಪಡೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ತೀವ್ರ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲೂ ಕೂಡ ಸಂಬಂಧಪಟ್ಟ ಭದ್ರತಾ ಇಲಾಖೆಯಿಂದ ಕಟ್ಟೆಚ್ಚರನ್ನು ಕೂಡ ವಹಿಸಲಾಗಿದೆ. ಇಲ್ಲಿ 2 ದಿನಗಳ ಕಾಲ ನೌಕಾನೆಲೆಯಿಂದ ಸಮರಾಭ್ಯಾಸ ನಡೆಯುತ್ತಿದೆ. ಹೀಗಾಗಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ನಾನೀಗ ಕಾರವಾರದ ಕಡಲ ತೀರದ ಸಮೀಪ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಸಂಬಂಧಪಟ್ಟ ಕೋಸ್ಟ್ ಗಾರ್ಡ್ ಅವರ ಒಂದು ಬೋಟ್ಗಳು ಕೂಡ ಪೆಟ್ರೋಲಿಂಗ್ ನಡೆಸಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾನೆಲೆಯಿಂದ ಅಂದ್ರೆ ನೌಕಾಪಡೆಯ ಸಿಬ್ಬಂದಿಗಳಿಂದ ಸಮರಾಭ್ಯಾಸ ಕೂಡ ನಡೀತಾ ಇದೆ. ಹೀಗಾಗಿ ಸ್ಥಳೀಯ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಮರಾಭ್ಯಾಸದ ಸಂದರ್ಭದಲ್ಲಿ ಸುಮಾರು 10 ನಾಟಿಕಲ್ ಮೈಲು ದೂರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಯನ್ನು ನಡೆಸಬಾರದು, ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿರುವಂತದ್ದು. ಒಟ್ಟಿನಲ್ಲಿ ಕಾಶ್ಮೀರದ ಪೆಹಲ್ಗಾಮ್ನ ಘಟನೆಯ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂತದ್ದು. ನೋಡ್ತಾ ಇರಬಹುದು ಕಾರವಾರದ ಬಂದರು ಪ್ರದೇಶದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗಳಿಂದ ಸಮರಾಭ್ಯಾಸ ನಡೀತಾ ಇದೆ. ಆಯಾ ಸಂದರ್ಭದಲ್ಲಿ ಕೂಡ ನೌಕಾನೆಲೆಯವರು ಕೂಡ
ಕೆಲವೊಂದು ದ್ವೀಪ ಪ್ರದೇಶದ ಸುತ್ತಮುತ್ತಲೂ ಕೂಡ ಸಮರಾಭ್ಯಾಸವನ್ನ ನಡೆಸುತ್ತಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಎಲ್ಲೆಡೆ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಕೂಡ ಪಡೆಗಳು ಕೂಡ ಎಚ್ಚರದಿಂದ ಇರುವಂತೆ ಕೂಡ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೆಡೆ ಕೂಡ ಭದ್ರತಾ ಸಿಬ್ಬಂದಿಗಳು ಅಂದ್ರೆ ನೌಕಾಪಡೆ ಆಗಿರ್ಬೋದು, ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಆಗಿರ್ಬೋದು, ಎಲ್ಲರೂ ಕೂಡ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.